ಮಹಾಕುಂಭಮೇಳ ಪ್ರತಿ 4 ವರ್ಷ, 6 ವರ್ಷ, 12 ವರ್ಷ ಮತ್ತು 144 ವರ್ಷಗಳಿಗೊಮ್ಮೆ ಆಚರಿಸುವ ಈ ಕುಂಭಮೇಳದ ವಿಶೇಷತೆಗಳೇನು? ಇದರ ನಂಬಿಕೆಗಳ ಬಗ್ಗೆ ತಿಳಿಯುವುದಾದರೆ, ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭವು ಪ್ರಪಂಚದಾದ್ಯಂತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅಂದಹಾಗೆ ಕುಂಭ, ಅರ್ಧಕುಂಭ, ಪೂರ್ಣಕುಂಭ ಮತ್ತು ಮಹಾಕುಂಭ ಎಂದು ಇದನ್ನು ಆಚರಿಸುತ್ತಾರೆ. ಇದರ ಬಗ್ಗೆ ತಿಳಿಯುವುದಾದರೆ, ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವ ಆಚರಣೆಯನ್ನು ಕುಂಭ ಎಂದು ಕರೆಯಲಾಗುತ್ತದೆ. ಹಾಗೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಸುವುದನ್ನು ಅರ್ಧಕುಂಭ ಎಂದು ಕರೆಯುತ್ತಾರೆ. ಮತ್ತು ಅದೇ ಸಮಯದಲ್ಲಿ ಪ್ರಯಾಗ್ರಾಜ್ನಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಸುವ ಕುಂಭವನ್ನು ಪೂರ್ಣಕುಂಭವೆಂದು ಕರೆಯಲಾಗುತ್ತದೆ. ಇದಲ್ಲದೆ ಪ್ರತಿ 104 ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭವೇ ಮಹಾಕುಂಭಮೇಳ. ಈ ಬಾರಿಯೂ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ 144 ವರ್ಷಗಳಿಗೊಮ್ಮೆ ಬರೆಯುವ ಕುಂಭಮೇಳವೇ ಇದು. ಇಲ್ಲಿ ನಾವು ಗಮನಿಸಬೇಕಾಗಿರುವುದೇನೆಂದರೆ, ಮುಂದಿನ ಮಹಾಕುಂಭಮೇಳ ನಡೆಯುವ ಸಮಯದಲ್ಲಿ ನಾವುಗಳು ಯಾರೂ ಕೂಡ ಬದುಕಿರುವುದರಿಲ್ಲ. ಅಂದಹಾಗೆ ಕುಂಭಮೇಳದ ಮೂಲವನ್ನು ತಿಳಿಯುವುದಾದರೆ, ಇದು ಹಿಂದೂ ಪುರಾಣದಲ್ಲಿ ವಿಶೇಷವಾಗಿ ಸಮುದ್ರ ಮಂಥನದ ಕಥೆಯಲ್ಲಿ ಉಲ್ಲೇಖವಾಗಿದೆ. ದೇವತೆಗಳು ಮತ್ತು ರಾಕ್ಷಸರು ಅಮರತ್ವದ ಅಮೃತವಾದ ಅಮೃತವನ್ನು ಪಡೆಯುವ ಪ್ರಯತ್ನದಲ್ಲಿ ಹೇಗೆ ಸೇರಿಕೊಂಡರು ಎಂಬುದನ್ನು ಹಲವು ಗ್ರಂಥಗಳು ವಿವರಿಸುತ್ತವೆ. ಮಂಥನವು ಆರಂಭಗೊಂಡ ನಂತರ ಅಮೃತದಿಂದ ತುಂಬಿದ ಕುಂಭ ಹೊರಹೊಮ್ಮುತ್ತದೆ. ರಾಕ್ಷಸರಿಂದ ಇದನ್ನು ರಕ್ಷಿಸಲು ಮೋಹಿನಿ ವೇಷದಲ್ಲಿನ ವಿಷ್ಣುವು ಕುಂಭವನ್ನು ವಶಪಡಿಸಿಕೊಂಡು ಹೋಗುವಾಗ ಅಮೃತದ ಕೆಲವು ಹನಿಗಳು ಬಿದ್ದ ಈ 4 ಸ್ಥಳಗಳೇ ಇಂದಿನ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲಿ ಪವಿತ್ರ ಕ್ಷೇತ್ರಗಳಾಗಿ ಪೂಜಿಸಲ್ಪಡುತ್ತಿವೆ. ಈ ಸ್ಥಳಗಳಲ್ಲಿಯೇ ಕುಂಭಮೇಳವನ್ನು ಆಚರಿಸಲಾಗುತ್ತಿದೆ.